ಎಲ್ಲರಿಗೂ ನಮಸ್ಕಾರ. ಮನದ ಮಾತು ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೆ SDM ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರಿದ್ದಾರೆ. ಕಾಲೇಜಿನ ವಿವಿಧ ಹಂತಗಳ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಹೊಣೆಗಾರಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಹೆಗ್ಗಳಿಕೆ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರದು. NSS ಘಟಕದ ಕಾರ್ಯಕ್ರಮ ಅಧಿಕಾರಿಯಾಗಿ, ವಿಜ್ಞಾನ ನಿಕಾಯದ ಡೀನ್ ಆಗಿ, ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ, SDM PU ಕಾಲೇಜಿನ ಪ್ರಾಂಶುಪಾಲರಾಗಿ, ನಮ್ಮ ಪದವಿ ಕಾಲೇಜಿನ ಉಪಪ್ರಾಂಶುಪಾಲರಾಗಿ 2019 ಇಲ್ಲಿಯವರೆಗೆ ನಮ್ಮ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು ಮಹತ್ವಪೂರ್ಣ ಸೇವೆಯನ್ನು ಸಲ್ಲಿಸಿದ್ದಾರೆ. ಸತೀಶ್ ಚಂದ್ರ ಎಂಬ ಹೆಸರು ಕೇಳಿದ ತಕ್ಷಣವೇ ಎಲ್ಲರಿಗೂ ನೆನಪಾಗೋದು ಅವರ ಸೌಜನ್ಯಪೂರ್ಣ, ಎಚ್ಚರದ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ನಡೆ. ಆ ನಡೆಯ ಜೊತೆಗೇ ಅವರು ವಿವಿಧ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಇದೀಗ ಅವರು ನಿವೃತ್ತಿಯ ಹೊಸಿಲಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮನದಾಳದ ಮಾತುಗಳನ್ನು ತಿಳಿದುಕೊಳ್ಳೋಣ. ಸರ್, ನಿಮಗೆ ಆತ್ಮೀಯ ಸ್ವಾಗತ. ಸರ್, ನಮಸ್ಕಾರ. SDM ಜೊತೆಗಿನ ಜರ್ನಿ ತುಂಬ ದೊಡ್ಡದು ನಿಮ್ಮದು. ಅಲ್ಲಿಂದ ಇಲ್ಲಿಯವರೆಗಿನ ಜರ್ನಿಯ ನೆನಪುಗಳನ್ನು ತಾವು ಇಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಬೇಕು. ಮೊದಲಿಗೆ ಎಲ್ಲ ಪ್ರೇಕ್ಷಕರಿಗೆ ನನ್ನ ಮನದಾಳದ ವಂದನೆಗಳು. ಹೌದು, ಇದು ಒಂದು ಬಹಳ ವಿಶೇಷವಾದ ಮತ್ತು ಭಾವನಾತ್ಮಕವಾದ ಒಂದು ಸಂದರ್ಭ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸುಮಾರು 36 ವರ್ಷಗಳ ಹಿಂದೆ 1986 ಜನವರಿ 2 ಗುರುವಾರ ನಾನು ಈ ಕಾಲೇಜಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಉದ್ಯೋಗಕ್ಕೆ ಸೇರಿಕೊಂಡೆ. ಆಗ ಪ್ರೊಫೆಸರ್ ಪ್ರಭಾಕರ್ ಸರ್ ಅವರು ಪ್ರಾಂಶುಪಾಲರಾಗಿದ್ದರು. ಅವರ ಒಂದು ಕರೆಯ ಮೇರೆಗೆ ನಾನು ಇಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ನನ್ನ ಒಂದು ವೃತ್ತಿಯನ್ನು ಆರಂಭಿಸಿದೆ. ಆ ನಂತರ ನಿರಂತರವಾಗಿ ಈ ಒಂದು ಸಂಸ್ಥೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲಿಕ್ಕೆ, ಕರ್ತವ್ಯ ನಿರ್ವಹಿಸಲಿಕ್ಕೆ ಬಹಳ ಒಂದು ಸಂತೋಷ ನನಗೆ ಅನ್ನಿಸ್ತಾ ಇತ್ತು. ಈಗಲೂ ಆ ಒಂದು ಸಂತೋಷ ಇದೆ. ಈ ಸಂಸ್ಥೆಗಳ ಮುಖ್ಯಸ್ಥರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದ ಒಂದು ಸಂಸ್ಥೆ, ಅವರ ಆಶೀರ್ವಾದದಲ್ಲಿ ನಡೆಯುವಂಥ ಸಂಸ್ಥೆ, ಅವರ ನೇತೃತ್ವದಲ್ಲಿ ನಡೆಯುವ ಒಂದು ಸಂಸ್ಥೆಯಲ್ಲಿ ಒಂದು ಉದ್ಯೋಗ ಮಾಡುವಂಥದ್ದು ಅದು ಬಹಳ ಒಂದು ಅಪೂರ್ವ ಮತ್ತು ಅಪರೂಪದ ಒಂದು ಅವಕಾಶ. ಅಂತಹ ಒಂದು ಹಿರಿಯರ ಒಂದು ಆಶೀರ್ವಾದದಲ್ಲಿ ಕೆಲಸ ಮಾಡುವಂಥದ್ದೇ ಅದೊಂದು ವಿಶಿಷ್ಟ ಅನುಭವ. ಇದು ಇಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರಿಗೆ ಮಾತ್ರ ಅದನ್ನು ನಾವು ಅರ್ಥೈಸಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆಗಳನ್ನು ಆರಂಭ ಮಾಡಿದಂತಹ ಪುಣ್ಯಾತ್ಮ ದಿವಂಗತ ಪೂಜ್ಯ ರತ್ನವರ್ಮ ಹೆಗ್ಗಡೆ ಅವರನ್ನು ನಾನು ನೆನಪಿಸಿಕೊಳ್ಳಲೇಬೇಕು. ಯಾಕೆಂತ ಹೇಳಿದರೆ, ಈ ಒಂದು ಪ್ರದೇಶದ ಯುವಕರ ಕನಸುಗಳನ್ನು ಸಾಕಾರ ಮಾಡಿದಂತಹ ಒಂದು ಅಪರೂಪದ ಒಂದು ಚೇತನ. ಅದು ಈ ಪ್ರದೇಶದ ಒಂದು ದೊಡ್ಡ ಇತಿಹಾಸ ಅಂತ ಇತಿಹಾಸದ ಮೈಲಿಗಲ್ಲು ಅಂತ ನಾನು ಭಾವಿಸ್ತೇನೆ. ನಾನು ವಿಚಾರ ವಿನಿಮಯ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ, ಈಗ ಯಾರು ಹಿರಿಯರಿದ್ದಾರೆ, ಬೇರೆ ಬೇರೆ ಸ್ಥಾನಮಾನ ಪಡ್ಕೊಂಡು ಸಮಾಜದಲ್ಲಿದ್ದಾರೆ, ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳು ಅವ್ರು ಹೇಳುವಂಥದ್ದನ್ನು ಕೇಳಿದೆ. ಅವರೆಲ್ಲ ಒಂದು ಕಾಲೇಜು ಶಿಕ್ಷಣ, ಉನ್ನತ ಶಿಕ್ಷಣದಿಂದ ವಂಚಿತರಾಗುವಂಥ ಎಲ್ಲ ಸಾಧ್ಯತೆಗಳಿತ್ತು. ಆದರೆ ಅಂಥವರಿಗೆ ಒಂದು ಆ ಕಾಲದಲ್ಲಿ ಭಾಳ ಹಿಂದುಳಿದ ಪ್ರದೇಶವಾದಂಥ ಉಜಿರೆಯಲ್ಲಿ ಒಂದು ಕಾಲೇಜನ್ನು ಆರಂಭಿಸಿ ಕಾಲೇಜು ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರ ಒಂದು ಜೀವನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ, ಒಳ್ಳೆಯ ಒಂದು ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಅವರಿಗೆ ವಿದ್ಯಾದಾನವನ್ನು ಮಾಡೋದರ ಮೂಲಕ ಅದೊಂದು ಬಹಳ ವಿಶಿಷ್ಟವಾದಂಥ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಸೊ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮನದಾಳದ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ
ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಈ ಒಂದು ವಿದ್ಯಾಕ್ಷೇತ್ರದಲ್ಲಿ ಹಲವಾರು ಸಹಸ್ರಾರು ಲಕ್ಷಾಂತರ ಯುವಕರ ಒಂದು ಕನಸುಗಳನ್ನು ನನಸಾಗಿ ಸಾಕಾರಗೊಳಿಸುವಲ್ಲಿ ಅವರ ಕೊಡುಗೆ. ಪ್ರೊಫೆಸರ್ ಪ್ರಭಾಕರ್ ಅವರು ಮತ್ತು ಡಾಕ್ಟರ್ ಯಶೋವರ್ಮ ಸರ್ ಅವರು, ಇವರೆಲ್ಲರ ಒಂದು ಏನು ಅವರು ಹಾಕಿದ ಈ ಭದ್ರ ಬುನಾದಿಯ ಮೇಲೆ ಈ ಸಂಸ್ಥೆ ನಿಂತಿದೆ. ಆದ್ದರಿಂದ ಇವತ್ತು ಎಷ್ಟೋ ವಿದ್ಯಾರ್ಥಿಗಳ ಜೀವನ ಇವತ್ತು ಅರಳ್ತಾ ಇದೆ, ಅವರ ಜೀವನ ಸುಗಮ ಆಗಿದೆ, ಅವರ ಕನಸುಗಳು ಸಾಕಾರ ಆಗ್ತಾಯಿದೆ. ಈ ಒಂದು ದೊಡ್ಡ ಒಂದು ಏನು ಯಜ್ಞದಲ್ಲಿ ನಮಗೂ ಒಂದು ಸಣ್ಣ ಕಿಂಚಿತ್ ಪಾತ್ರ ನಿರ್ವಹಿಸಲಿಕ್ಕೆ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಇದನ್ನು ಕಳೆದ 36 ವರ್ಷಗಳಿಂದ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚಿನ ಅಂತ ನನ್ನ ಕರ್ತವ್ಯವನ್ನು, ನನ್ನ ಪಾಲಿಗೆ ಬಂದ ಏನು ಜವಾಬ್ದಾರಿಯನ್ನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇನೆ. ನೀವು ಹೇಳ್ತಾ ಇರೋ ಕಾಲಕ್ಕೇನೆ ಅಂದರೆ ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಒಂದು ವಿಷನ್ ವಿಸ್ತರಣೆಯ ಭಾಗವಾಗಿ ಒಂದು ಕಾಲೇಜು ಮೂರ್ತ ರೂಪವಾಗಿ ನಿಂತು ಇಲ್ಲಿಯ ಶೈಕ್ಷಣಿಕ ಕನಸುಗಳನ್ನು ಈಡೇರಿಸೋದಕ್ಕೆ ಪೂರಕ ಆಯಿತು. ಅಂದರೆ ಹೆಗ್ಡೆಯವರ ಮೂಲಕ ರೂಪುಗೊಂಡಂಥ ನಾಯಕತ್ವದ ಮಾದರಿಗಳು, ಶೈಕ್ಷಣಿಕ ಮಾದರಿಗಳು ಬೇರೆ ಬೇರೆ ಹಿರಿಯರ ಮುಖಾಂತರ ಆಗಿದೆ. ಡಾಕ್ಟರ್ ಬಿ ಯಶೋವರ್ಮ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಾತನಾಡುವಾಗ ಆ ವಿಷನನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ಮಾನ್ಯ ಹೆಗ್ಡೆಯವರು ಇಲ್ಲಿಗೆ ಬಂದಾಗ ಆ ಹಿಂದಿನ ದಿನಗಳನ್ನು ಹಾಕಿದಾಗ ಆ ಸಾಮಾಜಿಕ ಸ್ಥಿತ್ಯಂತರದ ಬೇರೆ ಬೇರೆ ವಿವರಗಳು ನಮಗೆ ದಕ್ತವೆ. ನನಗೆ ತುಂಬ ಕುತೂಹಲ ಇರೋದೇನಂದ್ರೆ ಸರ್, ಆ ನಾಯಕತ್ವದ ಮಾದರಿಗಳನ್ನು ಮುನ್ನಡೆಸುವಂಥ ಹೊಣೆಗಾರಿಕೆಯನ್ನು ನಿಭಾಯಿಸುವಾಗ ತಾವು ಈಗ ಪ್ರಾಂಶುಪಾಲರಾಗಿ ಇಲ್ಲಿ ಬಂದ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿನ ಹೊಣೆಗಾರಿಕೆಗಳನ್ನು ನಿರ್ವಹಿಸುವಾಗ ಅಂದರೆ ಒಬ್ಬ ನಾಯಕ ಒಂದು ನಿರ್ದಿಷ್ಟ ಹುದ್ದೆಯನ್ನು ಅಲಂಕರಿಸುವಾಗ ನಿರ್ದಿಷ್ಟ ಸಾಮಾಜಿಕ ಬದಲಾವಣೆಯ ಗತಿಗನುಗುಣವಾಗಿ ನಮ್ಮನ್ನು ನಾವು ರೂಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇರುತ್ತಲ್ಲ, ಅದನ್ನು ನೀವು ಹೇಗೆ ಸಾಧ್ಯ ಮಾಡಿಕೊಂಡ್ರಿ ಸರ್? ನನಗೆ ಈ ಸಂಸ್ಥೆಯಲ್ಲಿ ಒಂದು ವಿಶೇಷತೆ ಕಂಡಿದ್ದೇನೆಂದರೆ ನಾಯಕತ್ವದ ಬೇರೆ ಬೇರೆ ಮಾದರಿಗಳು ಇಲ್ಲಿದ್ದಾವೆ. ನೀವು ಬಂದಾಗಲೂ ಕೂಡ ಆ ಮಾದರಿಯ ಒಂದು ಸಾಫ್ಟ್ ಕಾರ್ನರ್ ಜೊತೆಗಿನ ಒಂದು ಎಚ್ಚರದ ನಡೆಯ ಮುನ್ನಡೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಅದು ಹೇಗೆ, ಅದನ್ನು ಆ ಸಂದರ್ಭವನ್ನು ನೀವು ಹೆಂಗೆ ನೋಡ್ತೀರಿ ಸರ್? ಈ ಶಿಕ್ಷಣ ಕ್ಷೇತ್ರ ಇದರ ನಮ್ಮೆಲ್ಲರಿಗೆ ಗೊತ್ತಿದ್ದಾಗೆ ಮೂಲ ಉದ್ದೇಶ ಒಂದೇ. ನೀವೀಗ ಹೇಳಿದ್ರಿ ಕಾಲ ಸ್ಥಿತ್ಯಂತರ, ಸಾಮಾಜಿಕ ಸ್ಥಿತ್ಯಂತರದ ಸಂದರ್ಭದಲ್ಲಿ ಹೇಗೆ ಮಾರ್ಪಾಡಾಗ್ತಾ ಹೋಗ್ತದೆ, ಇದಕ್ಕೆ ಸಂಬಂಧಪಟ್ಟ ನಾಯಕತ್ವದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಇದು ಸಹಜ. ಕಳೆದ ಒಂದು 3-4 ದಶಕಗಳಲ್ಲಿ ನಾವು ನೋಡ್ತಾ ಬಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ತಂತ್ರಜ್ಞಾನದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ದಶಕದ ಇನ್ನೊಂದು ದಶಕಕ್ಕೆ ಬದಲಾವಣೆಗಳು, ಬೆಳವಣಿಗೆಗಳು ಆಗ್ತಾ ಬಂದಿದೆ. ಇದಕ್ಕೆ ಪೂರಕವಾಗಿ ಹೊಂದಿಕೊಂಡ ಹಾಗೆ ವಿದ್ಯಾಕ್ಷೇತ್ರದಲ್ಲಿ ಕೂಡ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಬದಲಾವಣೆ ಅನಿವಾರ್ಯ ಮತ್ತು ಆಗ್ತಾ ಇದೆ. ಆದರೆ ಈ ಶಿಕ್ಷಣದ ಮೂಲ ಉದ್ದೇಶ, ನಾವು ಏನು ಆ ವಿಷನ್, ನಮ್ಮ ಕಾಲೇಜಿನ ಒಂದು ಏನು ಮುಖ್ಯ ಧ್ಯೇಯವಾಕ್ಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯಾಣಿ, ರೈಟ್ ವಿಷನ್ ಆರ್ ರೈಟ್ ಪರ್ಸೆಪ್ಷನ್, ರೈಟ್ ನಾಲೆಜ್ ಆ್ಯಂಡ್ ರೈಟ್ ಕ್ಯಾರೆಕ್ಟರ್. ಇದು ಮೂಲ ಉದ್ದೇಶ. ಅದು ಸಮಯ ಬದಲಾವಣೆ ಆಗ್ಬೋದು, ಎಲ್ಲ ಪರಿಸರ ಬದಲಾವಣೆ ಆಗ್ಬೋದು, ಒಬ್ಬ ವ್ಯಕ್ತಿಯ ಆಮೂಲಾಗ್ರವಾದಂಥ ವ್ಯಕ್ತಿತ್ವ ವಿಕಸನ, ಆ ಮೂಲಕ ಈ ಒಂದು ವಿಚಾರಗಳನ್ನು ಒಬ್ಬ ವ್ಯಕ್ತಿಯಲ್ಲಿ ರೂಢಿಸಿಕೊಳ್ಳಲಿಕ್ಕೆ ಬೇಕಾಗುವಂಥದ್ದು ಶಿಕ್ಷಣ. ನಮ್ಮ ಸಂಸ್ಥೆಯ ಏನು ವಿಷನ್ ಕೂಡ ಅದೇ ರೀತಿ ಇದೆ. ಎಂಪವರ್ಮೆಂಟ್ ಥ್ರೂ ದಿಸ್ ಕಾಂಪಿಟೆನ್ಸಿ ಬಿಲ್ಡಿಂಗ್ ಆನ್ ಎಥಿಕಲ್ ಫೌಂಡೇಶನ್. ಒಬ್ಬ ವ್ಯಕ್ತಿಯ ಸಶಕ್ತೀಕರಣ ಅದು ಬಹಳ ಮುಖ್ಯ ಆಗ್ತದೆ. ಆ ಸಶಕ್ತೀಕರಣ ವಿದ್ಯಾಭ್ಯಾಸದ ಮೂಲಕ ಆಗಬೇಕು. ಆ ವಿದ್ಯಾಭ್ಯಾಸ ಹೇಗಿರಬೇಕಂತ ಹೇಳಿದರೆ ಅದಕ್ಕೆ ಒಂದು ನೈತಿಕ ಒಂದು ಫೌಂಡೇಶನ್ ಇರಬೇಕು. ಅಂತಹ ಶಿಕ್ಷಣವನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು. ಆದ್ದರಿಂದ ಯಾವುದೇ ಸಾಮಾಜಿಕ ಸ್ಥಿತ್ಯಂತರ ಬಂದರೆ ಕೂಡ
ನಮ್ಮ ಕಾಲೇಜಿನಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಈ ರೀತಿಯ ಒಂದು ಶಿಕ್ಷಣದ ಮಾದರಿಯನ್ನಿಟ್ಟುಕೊಂಡು ಇಲ್ಲಿ ನಿರಂತರವಾಗಿ ಆ ಪ್ರಯತ್ನ ನಡೀತಾ ಇದೆ. ಆದ್ದರಿಂದಲೇ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲಿ ಹೋದರೂ STMನ ವಿದ್ಯಾರ್ಥಿಗಳು ಅನ್ನುವಂಥದ್ದು ಅವರ ಒಂದು ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಸಾಧ್ಯವಾಗುವಂಥ ಒಂದು ಶಿಕ್ಷಣದ ವ್ಯವಸ್ಥೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಅವರು ಹಿಂದಿನ ವಿದ್ಯಾರ್ಥಿಗಳು ನೀವು ಹೇಳಿದಾಗೆ ಒಂದಷ್ಟು ಬದಲಾವಣೆ ಇರ್ಬೋದು. ಅವರು ತಾಂತ್ರಿಕವಾಗಿ ಅಥವಾ ಅವರ ಒಂದು ಚಿಂತನ ಲಹರಿಯಲ್ಲಿ ಅದು ಬೇರೆ ರೀತಿಯದಿರ್ಬೋದು, ಸ್ವಲ್ಪ ಆಧುನಿಕತೆ ಇರ್ಬೋದು. ಆಧುನಿಕತೆ ಅನ್ನುವಂಥದ್ದು ನಮ್ಮ ಒಂದು ಜೀವನವನ್ನು ಸುಗಮವಾಗಿ ನಿರ್ವಹಿಸಲಿಕ್ಕೆ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನೋಡುವಾಗ ಕೂಡ ಕೆಲವು ಸೂಕ್ಷ್ಮತೆಗಳನ್ನು ನಾವು ಗಮನಿಸಿದಾಗ ಒಂದಷ್ಟು ಬದಲಾವಣೆ ಇರ್ಬೋದು. ಅದು ಮಾನವೀಯ ಸಂಬಂಧಗಳಿರ್ಬೋದು. ಆದರೂ ನಾವು ಇಲ್ಲಿ ಈ ರೀತಿಯ ಒಂದು ಶಿಕ್ಷಣಕ್ಕೆ ಹೆಚ್ಚು ಒಂದು ಒತ್ತು ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಆದ್ದರಿಂದ ನಮ್ಮ SDM ಬ್ರ್ಯಾಂಡ್ನಲ್ಲಿ ನಾವು ಆ ರೀತಿಯ ಒಂದು ಶಿಕ್ಷಣವನ್ನೇ ಕೊಡಲಿಕ್ಕೆ ಸಫಲರಾಗಿದ್ದೇವೆ. ಅದೇ ನಮ್ಮ ಸಂಸ್ಥೆಯ ವಿಶೇಷತೆ ಆಗಿ ಕೂಡ ಉಳಿದಿದೆ. ಬಹುಶಃ ಅದೇ ಕಾರಣಕ್ಕಾಗಿ ಇರ್ಬೋದು. ಅಂದರೆ ಒಂದು ಬ್ರ್ಯಾಂಡ್ ಇಮೇಜ್ ಅಂತ ನಾವೇನು PR ಪರಿಭಾಷೆಯಲ್ಲಿ ಮಾತಾಡ್ತೀವಿ. ಹೌದು. ನೀವು ಅದಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ನಮ್ಮ ವಿಶೇಷತೆ ಏನು ಅಂದರೆ ಒಂದು ಎಥಿಕಲ್ ಫೌಂಡೇಶನ್ನ ಜೊತೆಗಿನ ಸಾಧನೆ ಇರೋದ್ರಿಂದ ಆ ಬ್ರ್ಯಾಂಡ್ ಇಮೇಜಿಗೆ ಒಂದು ಎನ್ರಿಚ್ಡ್ ಡೈಮೆನ್ಷನ್ ಇದೆ. ಹೌದು. ನನಗೆ ತುಂಬ ಕುತೂಹಲ ಅನಿಸೋದೇನೆಂದರೆ ಸರ್, ವಿಜ್ಞಾನದ ನಿಕಾಯವನ್ನು ನೀವು ರೆಪ್ರೆಸೆಂಟ್ ಮಾಡಿ, ಅಂದರೆ ಬೇರೆ ಬೇರೆ ಕ್ಷೇತ್ರಗಳ ಕುರಿತಾಗಿ ಒಂದು ಇನ್ಡೆಪ್ತ್ ಆಗಿರುವಂಥ ಒಂದು ಅನಾಲಿಸಿಸ್ ಮಾಡೋದಕ್ಕೆ ಸಾಧ್ಯ ಇದೆ. ಅಂದರೆ ನಿಮ್ಮ ಮಾತುಗಳನ್ನು ಕೇಳುವ ಕಾಲಕ್ಕೆ, ಅಂದರೆ ನಿಮ್ಮ ವಿದ್ಯಾರ್ಥಿಗಳು ಈಗಾಗಲೇ ಇಲ್ಲಿ ಓದಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ ವಿದ್ಯಾರ್ಥಿಗಳು ನಿಮ್ಮನ್ನು ನೋಡುವ ದೃಷ್ಟಿಕೋನ ತುಂಬ ವಿನೂತನವಾದ್ದು. ಅಂದರೆ ಒಂದು ಸಕಾರಾತ್ಮಕವಾದ ಮೌನ ಮತ್ತು ಸಂಯಮಪೂರ್ಣವಾದ ಪ್ರೇರಣಾತ್ಮಕವಾದ ಮಾತುಗಳು ಮತ್ತು ಅದಕ್ಕನುಗುಣವಾದ ಕ್ರಿಯೆಯನ್ನು ನಿರೀಕ್ಷೆ ಮಾಡುವಂಥ ಒಂದು ವಿವೇಚನಾತ್ಮಕವಾದ ಸಂಯೋಜನೆಯ ಜೊತೆಗೆ ನಿಮ್ಮ ಯಶಸ್ಸಿನ ಸೂತ್ರ ಇದೆ. ನಿಮ್ಮ ಎಲ್ಲ ಕಲೀಗ್ಸ್ ಆಗಿರ್ಬೋದು ಮತ್ತು ನಿಮ್ಮ ಜೊತೆ ಕೆಲಸ ಮಾಡಿದಂಥ ಬೇರೆ ಬೇರೆ ವೃತ್ತಿಪರರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ನಿಮ್ಮನ್ನು ನೆನಪು ಮಾಡ್ಕೊಳ್ಳೋದು ಹಾಗೆ ಸರ್. ಅದು ನನಗೆ ತುಂಬ ಕುತೂಹಲ ಅನಿಸೋದು. ಅಂದರೆ ವಿಜ್ಞಾನ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡಿ ಬೇರೆ ಬೇರೆ ಕ್ಷೇತ್ರಗಳ ಕುರಿತಾಗಿ ಅಥೆಂಟಿಕ್ಕಾಗಿ ಹೇಳಬಲ್ಲಂಥ ಒಂದು ಸಾಮರ್ಥ್ಯ ಇದೆಯಲ್ಲ. ಮತ್ತು ಆ ಆಡಳಿತವನ್ನು ಹಾಗೇ ಒಂದು ನಿಮ್ಮನ್ನು ನೆನಪು ಮಾಡ್ಕೊಳ್ಳೋಕ್ಕಲ್ಲಕ್ಕೆ ಒಂದು ಹ್ಯೂಮನಿಸ್ಟಿಕ್ ಅಪ್ರೋಚ್ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಈ ಸೂತ್ರನ ನಿಮಗೆ ಆಗು ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಸರ್? ಅದ್ರ ಬಗ್ಗೆ ತಾವು ಪ್ರಸ್ತಾಪ ಮಾಡ್ತೇವೆ. ಈಗಾಗಲೇ ಹೇಳಿದಾಗೆ ನಾನು ವಿಜ್ಞಾನದ ವಿದ್ಯಾರ್ಥಿ. ಭಾಳ ಸಂತೋಷ ಮತ್ತು ನನಗೆ ಭಾಳ ಅದು ನಾನು ಗರ್ವಪಡುವಂಥ ವಿಚಾರ, ನಾನು ವಿಜ್ಞಾನದ ವಿದ್ಯಾರ್ಥಿ ಅನ್ನುವಂಥದ್ದು. ವಿಜ್ಞಾನದ ವಿದ್ಯಾರ್ಥಿಯಲ್ಲಿರಬೇಕಾದಂಥ ಒಂದು ಮುಖ್ಯ ಕ್ವಾಲಿಟಿ, ಗುಣ ಏನಂತ ಹೇಳಿದರೆ ಅಬ್ಸರ್ವೇಷನ್. ನಾನು ಇದನ್ನು ಭಾಳ ಇಷ್ಟಪಡ್ತೇನೆ. ಯಾವುದೇ ಒಂದು ವಸ್ತು, ವಿಚಾರ, ವ್ಯಕ್ತಿ, ಇದನ್ನು ನಾವು ಗಮನಿಸುವಿಕೆ ಭಾಳ ಮುಖ್ಯ ಆಗ್ತದೆ. ಮಾತಿಗಿಂತ ಮೌನ ಹೆಚ್ಚು ಮುಖ್ಯ ಆಗ್ತದೆ. ಆ ಕಾರಣಕ್ಕೆ ನಾವು ಇನ್ನೊಬ್ಬರನ್ನು ಕೇಳುವಾಗ ನಮಗೆ ಹೊಸ ವಿಚಾರಗಳು ಸಿಗ್ತವೆ. ನಾವು ಮಾತನಾಡುವಾಗ ನಮಗೆ ಗೊತ್ತಿದ್ದನ್ನೇ ನಾವು ಹೇಳುವಂಥದ್ದು. ಸೊ ಇದು ಮುಖ್ಯ ವ್ಯತ್ಯಾಸ. ನಾವು ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್, ವೆನೆವರ್ ವಿ ಸ್ಪೀಕ್ that we already know. Whenever we listen, there is much scope to learn more. ಆದ್ದರಿಂದ ನಾವು ಮೌನವಾಗಿ ಆಲಿಸಿದಾಗ, ಗಮನಿಸಿದಾಗ ನಮಗೆ ಹೆಚ್ಚೆಚ್ಚು ವಿಚಾರಗಳು, ವಿಷಯಗಳು ನಮಗೆ ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಆನಂತರ ನಾವು ಅದನ್ನು ವಿಶ್ಲೇಷಣೆ ಮಾಡಿ ನಮ್ಮ ವಿವೇಚನೆಗೆ ಅನುಸಾರವಾಗಿ ನಾವು ಮಾತಾಡಲಿಕ್ಕೆ ಆಗ್ತದೆ. ಅದು ಒಂದು ನಾನು ಅಳವಡಿಸಿಕೊಂಡದ್ದು. ಅದು ಅಳವಡಿಸಿಕೊಂಡದ್ದು ಅಂತೇಳಿ ನನ್ನ ಸಹಜ ಸ್ವಭಾವದಲ್ಲಿ ಬಂದಂಥದ್ದು ಅದು. ಮತ್ತು ನಾನು ಯಾವತ್ತೂ ಯಾವುದೇ ಒಂದು ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನು ಗಮನಿಸುವಂಥ ಒಂದು ಆ ರೀತಿಯ ನನಗೆ ಒಂದು ಟೆಂಡೆನ್ಸಿ ಇದೆ. ಯಾಕೆಂತೇಳಿದರೆ ಈ ಕಲಿಕೆ ಅನ್ನುವಂಥದ್ದು ಕೇವಲ 4 ಗೋಡೆಗಳ ಮಧ್ಯೆ ಅಥವಾ ಕೇವಲ ಪುಸ್ತಕಗಳಲ್ಲಿ ಮಾತ್ರ ಸಿಗ್ತದೆ ಅನ್ನುವಂಥದ್ದು ನಾನು ಒಪ್ಪೋದಿಲ್ಲ. ನಮ್ಮ ಸುತ್ತಮುತ್ತ
ನಾವು ಕೇವಲ ಬಹಳ ಕಡಿಮೆ ಪರ್ಸೆಂಟೇಜ್ ನಾವು ಏನು ಈ ಪಠ್ಯಕ್ರಮದಲ್ಲಿ ಸಿಲೆಬಸಲ್ಲಿ ಕಲಿಯುವಂಥದ್ದು. ಯಾವುದೇ ಒಬ್ಬ ವಿದ್ಯಾರ್ಥಿ ಅವನ 18, 20, 21 ವರ್ಷ ಪ್ರಾಯದವರೆಗೆ ಕಲಿತಾನೆ, ಅಥವಾ ಒಂದು 22 ವರ್ಷ ಪ್ರಾಯ, 23 ವರ್ಷ ಪ್ರಾಯದವರೆಗೆ. ಅದು ಯಾವುದು ಕಲಿತಾನೆ, ಒಂದಷ್ಟು ಸಿಲೆಬಸ್ ಅಂತ ಇರ್ತದೆ, ಒಂದಷ್ಟು ಪಠ್ಯಕ್ರಮ ಅಂತ ಇರ್ತದೆ. ಅದು ಕೇವಲ ನಮಗೆ ಮುಂದೆ ನಿಜವಾಗಿ ಏನು ಕಲಿಬೇಕು ಜೀವನದಲ್ಲಿ, ಅದಕ್ಕೆ ಬೇಕಾಗುವಂಥ ಒಂದು ಪ್ಲ್ಯಾಟ್ಫಾರ್ಮ್, ಫೌಂಡೇಶನ್ ಮಾತ್ರ. ಹೇಗೆ ಕಲಿಬೇಕು, ಮುಂದೆ ಹೇಗೆ ನಮ್ಮ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದಕ್ಕೆ ಅದೊಂದು ಫೌಂಡೇಶನ್ ಅಷ್ಟೇ. ನಿಜವಾದ ಕಲಿಕೆ ಆರಂಭವಾಗುವಂಥದ್ದು ಒಬ್ಬಂದು ಗ್ರ್ಯಾಜುಯೇಷನ್ನ, ಪೋಸ್ಟ್ ಗ್ರ್ಯಾಜುಯೇಷನ್, ನಮ್ಮೇನು ಸಾಂಪ್ರದಾಯಿಕ ಶಿಕ್ಷಣ ಆಗ್ತದೆ, ಆನಂತರ ಕಲೀಲಿಕ್ಕೆ ತುಂಬ ಇರ್ತದೆ. ಇದು ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ, ಅದು ಪ್ರಕೃತಿಯಿಂದ ಇರ್ಬೋದು, ಪ್ರಕೃತಿಯಲ್ಲಿ ಕಲೀಲಿಕ್ಕೆ ಒಂದಷ್ಟು ವಿಚಾರಗಳು, ನಮ್ಮ ನೋಡುವ ಕಣ್ಣು, ಕೇಳುವ ಕಿವಿ ಇದ್ದರೆ, ಅರ್ಥ ಮಾಡಿಕೊಳ್ಳುವ ಮನಸ್ಸು ಇದ್ದರೆ, ಕಲೀಲಿಕ್ಕೆ ನಮ್ಮ ಪ್ರಕೃತಿಯಲ್ಲಿ, ನಮ್ಮ ಸುತ್ತಮುತ್ತ ಇರುವ ಜನರ ಹತ್ರ, ಸಮಾಜದಲ್ಲಿ ಅನೇಕ ವಿಚಾರಗಳಿದ್ದಾವೆ. ಇದು ಬಹಳ ಆಸಕ್ತಿದಾಯಕ ಕೂಡ ಇದೆ. ನನಗೆ ಇದರಲ್ಲಿ ತುಂಬ ಆಸಕ್ತಿ ಇದೆ. ಮತ್ತು ನಾನು ಓದುವಿಕೆ ಕೂಡ ಅಷ್ಟೇ. ನಾನು ಬಹಳ ಒಳ್ಳೆಯ ಅಥವಾ ತುಂಬ ಓದುವಂಥ ಒಬ್ಬ ವ್ಯಕ್ತಿಯಿಂದ ನಾನು ಹೇಳಿಕೊಳ್ಳೋದಿಲ್ಲ. ನನಗೆ ಆಸಕ್ತಿ ಇದ್ದ ಯಾವುದೇ ವಿಷಯವನ್ನು ನಾನು ಓದ್ತೇನೆ. ಓದಿ ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡೋದರಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ. ಯಾವುದೊಂದು ವಿಚಾರ ಓದಿ ಅದು ಹೇಗೆ ಏನು ಅನ್ನೋದನ್ನು ಅರ್ಥೈಸಿಕೊಂಡು ಮುಂದುವರಿಯೋದಕ್ಕೆ ಇಷ್ಟಪಡ್ತೇನೆ. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತಾರೆ. ಸೊ ಆ ರೀತಿಯ ಒಂದು ಆಸಕ್ತಿ ಇದೆ. ಮತ್ತು ನನಗೆ ವಿಜ್ಞಾನ ನನ್ನ ಪ್ರಮುಖ ಕ್ಷೇತ್ರ, ಭೌತಶಾಸ್ತ್ರ ನನ್ನ ವಿಶೇಷ ಆಸಕ್ತಿಯ ಕ್ಷೇತ್ರ. ಆದರೆ ಕೂಡ ನಾನು ಸಮಾಜದಲ್ಲಿ ಇರುವಂಥ ಎಲ್ಲ ವಿಷಯಗಳ ಬಗ್ಗೆ ಕೂಡ ಆಸಕ್ತಿಯನ್ನು ಹೊಂದಿದ್ದೇನೆ. ಅದು ಕ್ರೀಡೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ವಿಚಾರ, ಎಲ್ಲದರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ವಿಶೇಷ ಅದರಲ್ಲಿ ಏನು ನನಗೆ ಒಂದು ವಿಶೇಷ ಜ್ಞಾನ ಇದೆ ಅಂತಲ್ಲ, ತಿಳ್ಕೊಳ್ಳಿಕ್ಕಾಗಿ. ಸೊ ಈ ಕಾರಣಕ್ಕಾಗಿ ನಾನು ಯಾವುದೇ ಒಂದು ಸೀಮಿತ ವಲಯಕ್ಕೆ ರಿಸ್ಟ್ರಿಕ್ಟ್ ಮಾಡಿಕೊಳ್ಳಿಕ್ಕೆ ಆಸಕ್ತಿ ಇಲ್ಲ. ನಮಗೆ ಅಂದರೆ ನೀವೆಲ್ಲ ಭಾಷಣ, ವೈಚಾರಿಕ ಆಲೋಚನೆಗಳನ್ನೆಲ್ಲ ಕೇಳಿದಾಗ ಸರ್ ನಮಗೆ ಅನಿಸೋದೇನೆಂದರೆ, ನಿಮ್ಮೊಳಗೊಬ್ಬ ಚಿಕಿತ್ಸಕ ಪ್ರಜ್ಞೆಯ ಓದುಗ ಇದ್ದಾರಲ್ಲ, ಅದು ನಿಮ್ಮ ಆಲೋಚನೆಗಳನ್ನು ತುಂಬ ಭಿನ್ನವಾಗಿಸಿದೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ಪ್ರತಿ ಕಾರ್ಯಕ್ರಮಗಳಲ್ಲೂ ಮಾತನಾಡಿದ ಆಲೋಚನಾ ಕ್ರಮಗಳಿದ್ದಾವಲ್ಲ, ಅವೆಲ್ಲವೂ ಡಿಸ್ಕೋರ್ಸ್, ಒಂದು ಹೊಸ ಬಗೆಯ ಡಿಸ್ಕೋರ್ಸನ್ನು, ಒಂದು ಸಂವಾದವನ್ನು ಹುಟ್ಟು ಹಾಕಬಲ್ಲಷ್ಟು ತುಂಬ ಸಮರ್ಥವಾಗಿರ್ತವೆ. ಅದು ಹೇಗೆ ಸಾಧ್ಯ? ಅದು ನನಗೆ ತುಂಬ ಈ ಪ್ರಶ್ನೆ ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ ಸರ್, ವಿಜ್ಞಾನವನ್ನು ಪ್ರತಿನಿಧಿಸಿದ ಪ್ರಾಧ್ಯಾಪಕರು, ವಿಜ್ಞಾನವನ್ನು ಪ್ರತಿನಿಧಿಸಿದಂಥ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದವರು ಉಳಿದ ಕ್ಷೇತ್ರಗಳನ್ನು ಇಷ್ಟು ಇನ್ಡೆಪ್ತಾಗಿ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಇಂಥ ಸಂದರ್ಭದಲ್ಲಿ ಅದು ನಿಮ್ಮೊಳಗೆ ಆ ಬಗೆಯ ಪ್ರಜ್ಞೆ ಮೇಳೈಸಿದ್ದು ಯಾವ ದಿನಗಳಿಂದ ಶುರುವಾಯಿತು? ಅಂದರೆ ನಮಗೆ ಯಾರೋ ಇನ್ಸ್ಪೈರ್ ಮಾಡಿರ್ತಾರೆ ಬಾಲ್ಯದ ದಿನಗಳಲ್ಲಿ, ಅಥವಾ ಆ ಥರದ ಪ್ರಭಾವ ಸಾಧ್ಯತೆಗಳೇನಾದರೂ ಇದ್ವಾ ಸರ್? ಅದು ಹೇಗೆ ಸಾಧ್ಯ ಆಯಿತು ಅಂತ? ಇಲ್ಲ, ನನಗೆ ಅದು ಹೇಗೆ ಎಕ್ಸಾಕ್ಟಾಗಿ ಹೇಗೆ ಅಂತ ನಾನು ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ಒಂದು ಗ್ರಾಮೀಣ ಒಂದು ಹಿನ್ನೆಲೆಯಿಂದ ಬಂದು, ನನ್ನ ತಂದೆ ತಾಯಿಗಳು ಕೃಷಿಕರು, ಕೃಷಿ ಹಿನ್ನೆಲೆಯಿಂದ ಬಂದಂಥ ನಾನು ಸಾಮಾನ್ಯವಾಗಿ ಪ್ರಕೃತಿಯ ಜೊತೆಗೆ ಅಲ್ಲಿಯ ಹೊಲ, ಗದ್ದೆ, ತೋಟ ಇದರ ಪರಿಸರದಲ್ಲಿ ಬೆಳೆದು ಬಂದವನು. ಅನೇಕ ಸಂದರ್ಭದಲ್ಲಿ ನಮ್ಮದು ದೊಡ್ಡ ಕೂಡು ಕುಟುಂಬ ಆಗಿದ್ದರೆ ಕೂಡ ಮನೆ ಮತ್ತು ಪರಿಸರದಲ್ಲಿ ಏಕಾಂಗಿಯಾಗಿರುವಂಥ ಸಂದರ್ಭಗಳು ಕೂಡ ತುಂಬ ಇತ್ತು. ಸೊ ಎಲ್ಲ ಸಂದರ್ಭ ನಾನು ಈಗಾಗಲೇ ಹೇಳಿದಾಗೆ ಎಲ್ಲ ವಸ್ತುಗಳನ್ನು, ವಿಚಾರಗಳನ್ನು ನೋಡುವಂಥ ಸಂದರ್ಭದಲ್ಲಿ ನಾನು ತುಂಬ ಒಂದು ಹೇಳ್ತಾರೆ, ಇಮ್ಯಾಜಿನೇಷನ್ ಈಸ್ ಸ್ಟ್ರಾಂಗರ್ ದೆನ್ ನಾಲೇಜ್ ಅಂತೇಳಿ. ನನ್ನಲ್ಲಿ ಸ್ವಲ್ಪ ಈ ಇಮ್ಯಾಜಿನೇಷನ್, ಕಲ್ಪನೆಗಳ ಒಂದು ವಿಚಾರಕ್ಕೆ ಬಂದಾಗ ಕೂಡ ನಾನು ಸ್ವಲ್ಪ ಅದರಲ್ಲಿ ಮುಂದೆ ಅಂತ ಹೇಳ್ಬೋದು. ಬೇರೆ ಬೇರೆ ಆಲ್ ಪಾಸಿಬಿಲಿಟೀಸ್, ಆಲ್ ಥಿಂಗ್ಸ್ ಹೇಗೆ ಏನು ಅನ್ನೋದ್ರ ಬಗ್ಗೆ ನನ್ನಷ್ಟಕ್ಕೆ ನಾನು ಚಿಂತನೆ ಮಾಡುವಂಥ ಒಂದು ಹವ್ಯಾಸ ಅಂತಲ್ಲ, ಒಂದು ಅಭ್ಯಾಸ ನನಗೆ ಇದೆ. ಸೊ ಯಾವುದೇ ಒಂದು ವಿಚಾರ, ಒಂದು ಕಲ್ಪನೆ ಅಥವಾ ಒಂದು ವಿಷಯ ನನ್ನ ಮನಸ್ಸಿಗೆ ಬಂದಾಗ ನನ್ನಷ್ಟಕ್ಕೆ ನಾನು ಅದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡುವಂಥ ಒಂದು ಇದೆ. ಅದು ಸಾಹಿತ್ಯ ಇರ್ಬೋದು, ಕ್ರೀಡೆ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು.
ನಾನು ಅದರ ಬಗ್ಗೆ ನನ್ನದೇ ಒಂದು ಹಂತದಲ್ಲಿ ನನ್ನದೇ ಲೆವೆಲಲ್ಲಿ ಚಿಂತನೆ ಮಾಡ್ತೇನೆ, ಅದು ಏನು, ಮತ್ತು ಅಲ್ಲಿ ನನ್ನನ್ನು ನಾನು ಇಮ್ಯಾಜಿನ್ ಮಾಡಿ ನಾನು ಆ ಒಂದು ಸನ್ನಿವೇಶಕ್ಕೆ ನಾನೇ ಹೋಗಿ ನಾನು ಆ ಬಗ್ಗೆ ಯೋಚನೆ ಮಾಡ್ತೇನೆ. ಬಹುಶಃ ಆ ಕಾರಣವೂ ಇರ್ಬೋದು. ಬಹುಶಃ ಅದೇ ಕಾರಣಕ್ಕಾಗಿ ಅನಿಸುತ್ತೆ ನಿಮ್ಮನ್ನು ವಿದ್ಯಾರ್ಥಿಗಳು ತುಂಬ ಪ್ರೀತಿಪೂರ್ವಕವಾಗಿ ಅರ್ಥೈಸ್ತಾರೆ. ಅಂದರೆ ಭೌತಶಾಸ್ತ್ರದ ಕ್ಲಿಷ್ಟ ಸಂಗತಿಗಳನ್ನು ಕೂಡ ಅತ್ಯಂತ ಸರಳೀಕರಿಸಿ ಅದನ್ನು ಸಂಯಮಪೂರ್ಣವಾಗಿ ಅದನ್ನು ಪ್ರೆಸೆಂಟ್ ಮಾಡುವ ರೀತಿ ತುಂಬ ಆಪ್ತ ಅಂತ ಅನಿಸುತ್ತೆ ಅಂತ ನೆನಪು ಮಾಡ್ಕೊಳ್ತಾರೆ ತಮ್ಮ ಬಗ್ಗೆ, ತಮ್ಮ ಹೆಸರು ಕೇಳಿದಾಗ ತಮ್ಮ ಬಗ್ಗೆ ಮಾತಾಡೋಕ್ಕಲ್ಲಕ್ಕೆ. ಹಾಗೆ ಬಹುಶಃ ಆ ಕಾರಣ ಇರ್ಬೋದು. ನಾನು ತರಗತಿಯಲ್ಲಿ ಕೂಡ ಉದಾಹರಣೆ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ದಿನನಿತ್ಯದ ಆಗು ಹೋಗುಗಳಲ್ಲಿ ಏನು ಅವರಿಗೆ ಕಾಣುವಂಥ ಉದಾಹರಣೆಗಳು ಅದನ್ನೇ ಹೆಚ್ಚು ಕೊಡ್ತೇನೆ. ಯಾಕೆಂದರೆ ವಿಜ್ಞಾನ ಭೌತಶಾಸ್ತ್ರ ಸ್ವಲ್ಪ ಕ್ಲಿಷ್ಟವಾದಂಥ ಮತ್ತು ಹೆಚ್ಚಾಗಿ ಅಲ್ಲಿ ಕಣ್ಣಿಗೆ ಕಾಣದಂತಹ ಕೆಲವು ವಿಚಾರಗಳ ಬಗ್ಗೆ, ಅದು ಬಾಹ್ಯಾಕಾಶ ಇರ್ಬೋದು, ಅಣು ಪರಮಾಣುವಿನ ವಿಚಾರ ಇರ್ಬೋದು, ಶಕ್ತಿಯ ವಿಚಾರ ಇರ್ಬೋದು, ಅದನ್ನು ಹೋಲಿಸುವಂಥ ಸಂದರ್ಭದಲ್ಲಿ ದಿನನಿತ್ಯದಲ್ಲಿ ನಾವು ಕಾಣುವಂಥ ಕೆಲವು ಸಂದರ್ಭಗಳನ್ನು ಅಲ್ಲಿ ಉದಾಹರಣೆಯನ್ನು ಕೊಡುವಂಥದ್ದು. ಮತ್ತು ಎರಡನೇದಾಗಿ ನಾನು ನಮ್ಮ ವಿದ್ಯಾರ್ಥಿಗಳು ಅವ್ರದ್ದೇ ಉದಾಹರಣೆಯನ್ನು ಕೊಡುವಂಥದ್ದು. ನಾನು ವಿದ್ಯಾರ್ಥಿಗಳನ್ನು ಜನರಲ್ ಹೇಳುವುದಕ್ಕಿಂತ ನಾನು ಒಬ್ಬ ವಿದ್ಯಾರ್ಥಿಯನ್ನು ಹೆಚ್ಚಿನ ಸಂದರ್ಭದಲ್ಲಿ ಎಲ್ಲೆಲ್ಲ ಅವಕಾಶ ಇದೆ ಅವನ ಹಿನ್ನೆಲೆ, ಅವನ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸಮಯ ಸಿಕ್ಕಾಗೆಲ್ಲ ಅವರು ಎಲ್ಲಿ, ಅವರ ಮನೆ ಏನು, ಅವರ ಹಿನ್ನೆಲೆ ಏನು. ಯಾಕೆಂತೇಳಿದರೆ ನಾವು ಅವರು ಕ್ಲಾಸಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿದ್ದಾಗ ನಾವು ಕೇವಲ ಅವರು XYZ ಅಂತ ತಿಳ್ಕೊಳ್ಳದೆ ಅವನಿಗೂ ಒಂದು ವ್ಯಕ್ತಿತ್ವ ಇದೆ, ಅವನಿಗೊಂದು ಚಿಂತನೆ ಇದೆ, ಅವನಿಗೊಂದು ಹಿನ್ನೆಲೆ ಇದೆ, ಅದನ್ನು ತಿಳ್ಕೊಂಡು ನಾವು ವ್ಯವಹರಿಸುವಾಗ ಆ ರೀತಿಯ ಒಂದು ಆತ್ಮೀಯತೆ ಇರ್ತದೆ. ಮತ್ತು ನಮಗೆ ಆ ಕಮ್ಯುನಿಕೇಷನ್ ಅದು ಬಹಳ ಈಸಿ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಸ್ಟೂಡೆಂಟ್ಸ್ ದೇ ಆರ್ ಆಲ್ಸೋ ಲೈಕ್ ಅಸ್. ಅವರು ಮತ್ತು ನಾವು ಒಂದು ಸಂವಾದದ ರೀತಿಯಲ್ಲಿ ತರಗತಿ ಇರಬೇಕು ಹೊರತು ಅದು ಒನ್ ವೇ ಕಮ್ಯುನಿಕೇಷನ್ ಆಗಬಾರ್ದು ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಬಹುಶಃ ಇರ್ಬೋದು ಅಂತ ಭಾವಿಸ್ತೇನೆ. ವಿಶ್ವವಿದ್ಯಾಲಯ, ತುಮಕೂರು ವಿಶ್ವವಿದ್ಯಾಲಯದಿಂದ PhD ಕೂಡ, PhD ಪದವಿ ಕೂಡ ಪಡೆದಿದ್ದಾರೆ. ಅಂದರೆ ಭೌತಶಾಸ್ತ್ರದ ಅಧ್ಯಾಪನ ಮತ್ತು ಸಂಶೋಧನೆ ಈಗ ಹೊಸ ಕಾಲದಲ್ಲಿ ಅದು ಹೊಸ ರೀತಿಯಲ್ಲಿ ಹೇಗೆ ಹೊಸ ಆಯಾಮ ಪಡಿಬಹುದು? ಹೌದು. ಈಗ ಅಂದರೆ ಈ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಅಭಿವೃದ್ಧಿ ಆಗುವಂಥ ಈ ಸಂದರ್ಭದಲ್ಲಿ ಸಂಶೋಧನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಒಂದು ಹಂತದವರೆಗೆ, ಇತ್ತೀಚಿನ ವರ್ಷಗಳವರೆಗೆ ಶಿಕ್ಷಣ ಅಂತ ಹೇಳಿದರೆ ಟು ಎಕ್ವೈರ್ ನಾಲೇಜ್ ಅಂತ ಇತ್ತು. ಜ್ಞಾನದ ಸಂಪಾದನೆಗಾಗಿ ಶಿಕ್ಷಣ ಅನ್ನುವಂಥ ಒಂದು ಹಂತದವರೆಗಿತ್ತು. ಈಗ ಹಾಗೆಲ್ಲ, ಜ್ಞಾನದ ಏನು ಕ್ರಿಯೇಷನ್ ಆಫ್ ನಾಲೇಜ್, ಜ್ಞಾನವನ್ನು ಸೃಷ್ಟಿಸುವಂಥದ್ದು ಕೂಡ ಜ್ಞಾನದ ಸಂಪಾದನೆಗೆ ಸೀಮಿತಗೊಳ್ಳಬಾರ್ದು ಶಿಕ್ಷಣ. ಯಾಕೆಂತ ಹೇಳಿದರೆ ಬಹುಶಃ ನಾವು ಏನು ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ BSc BA UG PG ಈ ಲೆವೆಲಲ್ಲಿ ಏನು ಈಗ ಇರುವಂಥ ಏನು ಜ್ಞಾನ ಇದೆ ಅದು ಯಾವುದೋ ಪುಸ್ತಕದಿಂದ, ಯಾವುದೋ ಒಂದು ವ್ಯಕ್ತಿಯಿಂದ, ಯಾವುದೋ ಒಂದು ವ್ಯವಸ್ಥೆಯಿಂದ ನಮಗೆ ಟ್ರಾನ್ಸ್ಫರ್ ಆಗಿರ್ತದೆ ಅಷ್ಟೇ. ನಾವು ತಿಳ್ಕೊಂಡಿರ್ತೇವೆ, ನಮ್ಮ ಕೊಡುಗೆ ಏನಿಲ್ಲ. ಅದನ್ನು ಮತ್ತೆ ಪರೀಕ್ಷೆಯಲ್ಲಿ ಬರೆಯುವಂಥದ್ದು, ಡಿಗ್ರಿ ಪಡೆಯುವಂಥದ್ದು. ನಮ್ಮ ಕೊಡುಗೆ ಯಾವುದು ಇರೋದಿಲ್ಲ. ಅದು ಸಂಶೋಧನೆಯಲ್ಲಿ ನಿರತರಾದಾಗ ಆ ಮೂಲಕ ನಾವು ಇದಕ್ಕೆ ನಮ್ಮ ಕೊಡುಗೆಯನ್ನು ಕೊಡ್ಬೋದು. ಇದು ಮುಂದಿನ ಹೆಜ್ಜೆ ಅನ್ನುವಂಥದ್ದು. ಇದು ಹೇಗೆ ಅಂತ ಹೇಳಿದರೆ, ಹಿಂದಿನವರು ಮಾಡಿಟ್ಟ ಆಸ್ತಿಯನ್ನು ನಾವು ಅನುಭವಿಸಿದಾಗೆ ಜ್ಞಾನ ಸಂಪಾದನೆ ಅನ್ನುವಂಥದ್ದು. ಮುಂದಿನ ಜನ್ರೇಷನ್ಗೆ ನಾವೇನಾದರೂ ಮಾಡಿಡಬೇಕು ಅನ್ನುವಂಥದ್ದು, ದಟ್ ಈಸ್ ರಿಸರ್ಚ್ ಆರ್ ಸಂಶೋಧನೆ. ಸೊ ಆದ್ದರಿಂದ ಶಿಕ್ಷಣ ಕ್ಷೇತ್ರದಲ್ಲಿರುವವರು ಸಂಶೋಧನೆಯನ್ನು ಮಾಡುವಂಥದ್ದು ಭಾಳ ಮುಖ್ಯ ಆಗ್ತದೆ. ಅಂದರೆ ಈಗ ಭೌತಶಾಸ್ತ್ರ ಎದುರಿಸ್ತಾ ಇರುವಂಥ ಸವಾಲುಗಳು ಅಂದರೆ ಶೈಕ್ಷಣಿಕವಾಗಿ ಮತ್ತು ಅದು ಈಗ ಹೊಸ ಕಾಲದ ಅನಿವಾರ್ಯತೆಗಳನ್ನು ಕೇಂದ್ರೀಕರಿಸಿ, ಅಂದರೆ ನೀವು ಪ್ರಸ್ತಾಪ ಮಾಡಿದರೆ ಅಂದರೆ ಜ್ಞಾನ ಸೃಷ್ಟಿಯ ಕೆಲಸ ನಿರಂತರ ಸಂಶೋಧನೆ ತುಂಬ ಅಂದರೆ ಸರ್, ಈಗ ಹೊಸ ಕಾಲದ ಸವಾಲುಗಳನ್ನು ನಾವು ಕೇಂದ್ರೀಕರಿಸ್ಕೊಂಡು ನೋಡೋದಾದರೆ ಭೌತಶಾಸ್ತ್ರದ ಸಂಶೋಧನಾ ವಲಯ ಹೇಗೆ ರೀಕನ್ಸ್ಟ್ರಕ್ಟ್ ಆಗಬಹುದು ಅಂತ ಅನಿಸುತ್ತೆ ಸರ್?
ರೀಕನ್ಸ್ಟ್ರಕ್ಟ್ಗಂತಲೂ ಅದು ಕಂಟಿನ್ಯೂಯೇಷನ್ ಅಂತ ಹೇಳ್ಬೋದು. ಇಟ್ಸ್ ಆಲ್ರೆಡಿ ಬೀನ್ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ದಿಸ್ ಶುಡ್ ಗೋ ಆನ್. ಹೌದು, ಅದು ಹೇಗೆ ಅಂತ ಹೇಳಿದರೆ ಭೌತಶಾಸ್ತ್ರ ಅಥವಾ ವೈಕಾರಣಕ್ಕಾಗಿ ಎಲ್ಲ ಮೂಲ ವಿಜ್ಞಾನಗಳ ಕೊಡುಗೆ ಅದು ಖಂಡಿತ ಶ್ಲಾಘನೀಯ. ನಾವು ಯಾವತ್ತು ನಾನು ಹೇಳಲಿಕ್ಕಿದೆ, ಇವತ್ತು ನಾವೇನು ಈ ಟೆಕ್ನಾಲಜಿ ಅಂತ ಹೇಳ್ತೇವೆ, ಯಾವುದು ನಮಗೆ ನೇರವಾಗಿ ನಮಗೆ ಅದು ಬಹಳ ನಮ್ಮ ಪ್ರಯೋಜನಕಾರಿಯಾಗಿ ಅಂತ ನಾವು ಭಾವಿಸ್ತೇವೆ. ಇವತ್ತು ಏನು ಡಿಜಿಟಲ್ ಟೆಕ್ನಾಲಜಿ ಇರ್ಬೋದು, ಈ ಕಂಪ್ಯೂಟರ್ ಇರ್ಬೋದು, ಅತ್ಯಾಧುನಿಕ ವಾಹನಗಳಿರ್ಬೋದು, ಮನೆಯಲ್ಲಿರುವ ನಮ್ಮ ವಿಶೇಷ ಸವಲತ್ತುಗಳು ನಮಗೆ, ಇದೆಲ್ಲವೂ ಈ ಒಂದು ಟೆಕ್ನಾಲಜಿ ತಂತ್ರಜ್ಞಾನದ ಕೊಡುಗೆ ಅಂತ ನಾವು ಭಾವಿಸ್ತೇವೆ. ಆದರೆ ಈ ತಂತ್ರಜ್ಞಾನದ ಹಿಂದೆ ಇರುವಂಥದ್ದು ಮೂಲ ವಿಜ್ಞಾನ. ಮೂಲ ವಿಜ್ಞಾನ ಅನ್ನುವಂಥದ್ದು ಒಂದು ಮರ ಅಥವಾ ಒಂದು ಗಿಡದ ಬೇರು ಇದ್ದಾಗೆ. ಈ ತಂತ್ರಜ್ಞಾನ ಟೆಕ್ನಾಲಜಿ ಅನ್ನುವಂಥದ್ದು ಅದರ ಹಣ್ಣು ಹೂವು ಇದ್ದಾಗೆ. ನಾವು ಬೇರನ್ನು ನಿರ್ಲಕ್ಷಿಸಿದರೆ ನಮಗೆ ಹೂ ಹಣ್ಣನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಭೌತಶಾಸ್ತ್ರ ಕೂಡ ಅದೊಂದು ಬಹಳ ಪ್ರಮುಖವಾದಂಥ ಬೇರು. ಅದು ಎಲ್ಲ ಈ ರಿಸರ್ಚ್ ಸಂಶೋಧನೆ, ಉದಾಹರಣೆಗೆ ನ್ಯಾನೋ ಟೆಕ್ನಾಲಜಿ ಇರ್ಬೋದು, ಇದೆಲ್ಲವೂ ಅಥವಾ ಈ ಎಲೆಕ್ಟ್ರಾನಿಕ್ಸ್, ಇದರ ಪ್ರತಿಫಲವಾಗಿ ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ನಾವು ಮೂಲ ವಿಜ್ಞಾನಕ್ಕೆ ಕೊಡುವಂತಹ ಪ್ರಾಮುಖ್ಯತೆಯನ್ನು ನಾವು ಕಡಿಮೆ ಮಾಡಬಾರದು. ಅದನ್ನು ಸಾಧ್ಯತೆಗಳನ್ನು ವಿಸ್ತರಿಸೋದನ್ನು ಕೇಂದ್ರೀಕರಿಸಿಕೊಂಡೇ ಸಂಶೋಧನೆ ಆಗ್ತದೆ. ಹೌದು, ಹೆಚ್ಚು ಸಂಶೋಧನೆ ಮೂಲ ವಿಜ್ಞಾನದಲ್ಲಿ ಆಗಬೇಕು. ಅದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ ಎಲ್ಲ. ಆ ಮೂಲಕ ಅದರ ನೆಕ್ಸ್ಟ್ ಸ್ಟೇಜ್ ಟೆಕ್ನಾಲಜಿ, ಅಂದರೆ ಅಪ್ಲಿಕೇಶನ್ ಆಫ್ ದ ಬೇಸಿಕ್ ಸೈನ್ಸ್ ಇಸ್ ಇನ್ ದ ಫಾರ್ಮ್ ಆಫ್ ಟೆಕ್ನಾಲಜಿ. ಅದರಿಂದ ನಿರಂತರವಾಗಿ ಸಂಶೋಧನೆ ನಡೀಲೇಬೇಕು. ಆಗ ಮಾತ್ರ ನಾವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಈಗ ಕೋವಿಡ್-19 ಅಂದರೆ ನೀವು ಪ್ರಾಂಶುಪಾಲರಾಗಿ ಹುದ್ದೆಯನ್ನು ನಿರ್ವಹಿಸೋದಕ್ಕೆ ಶುರು ಮಾಡಿದ ಸಂದರ್ಭ ಇತ್ತಲ್ಲ, ಆಗ ಕೋವಿಡ್-19 ತುಂಬ ಮಹತ್ವದ ಒಂದು ಬಹುದೊಡ್ಡ ಸವಾಲನ್ನು ಎಲ್ಲ ಟೀಚರ್ಸ್ ಫ್ರ್ಯಾಟರ್ನಿಟಿಗೂ ಕೂಡ ಒಡ್ಡಿದ್ದು, ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಒಂದು ಹೊಸ ಸವಾಲಾಗಿತ್ತು. ಅಂದರೆ ಈ ಗ್ರಹಿಕೆಯ ಮಿತಿಗಳ ಸಮಸ್ಯೆಗಳಿದ್ರೆ, ಅದು ಬೇರೆ ಬೇರೆ ಸಮಸ್ಯೆಗಳಿದ್ರೆ ಸರ್, ಅದ್ರ ಮಧ್ಯೆನೇ ಆನ್ಲೈನ್ ಪ್ರಯೋಗಗಳು ನಮ್ಮ ಕಾಲೇಜಿನಿಂದ ಆದವು ಸರ್. ಈ ಸಂದರ್ಭವನ್ನು ನೀವು ಹೇಗೆ ಅದನ್ನು ನೋಡ್ತೀರಿ ಸರ್? ಈ ಬಗ್ಗೆ ಈ ಕೆಲವು ವರ್ಷಗಳ ಹಿಂದೆ ನಮ್ಮ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಯಶೋವರ್ಮರವರು, ಅವರು ಬಹಳ ದೊಡ್ಡ ವಿಷನರಿ ಈ ಶಿಕ್ಷಣ ಕ್ಷೇತ್ರದಲ್ಲಿ, ದೂರದೃಷ್ಟಿ ಉಳ್ಳಂಥ ಒಬ್ಬ ಶಿಕ್ಷಣ ತಜ್ಞ. ಅವರು ನಿರಂತರ ಮಾರ್ಗದರ್ಶನ ಕೊಡ್ತಾಯಿದ್ರು. ಏಕೆಂತೇಳಿದರೆ ಈ ಹೊಸ ಒಂದು ಏನು ಕಾಲಘಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂಥ ಶಿಕ್ಷಣದಲ್ಲಿ ಕೂಡ ಆಮೂಲಾಗ್ರ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಸೊ ನಾವೆಲ್ಲ ಅದನ್ನು ನಿರಂತರವಾಗಿ ಪಾಲಿಸಿಕೊಂಡು ಬಂದಿದ್ದೇವೆ. ಉದಾಹರಣೆಗೆ ನಾವು ಮೊದಲು ಏನು ಕ್ಲಾಸ್ ರೂಮಲ್ಲಿ ಟೀಚಿಂಗ್, ನಾವು ಡಿಸ್ಕಷನ್ ರೂಮ್ ಅಂತ, ಕ್ಲಾಸ್ನಲ್ಲಿ ಬರೀ ಶಿಕ್ಷಕರು ಬಂದು ಪಾಠ ಮಾಡೋದು, ವಿದ್ಯಾರ್ಥಿಗಳು ಕೇಳೋದು, ಆ ರೀತಿಯಲ್ಲ. ಅದು ಒಂದು ರೀತಿಯ ಇಂಟರ್ಯಾಕ್ಟಿವ್ ಕ್ಲಾಸಸ್ ಆಗಬೇಕು ಅಂತ. ಅದೇ ರೀತಿ ಟೆಕ್ನಾಲಜಿ ಬೇಸ್ಡ್ ಟೀಚಿಂಗ್, ಅಂದರೆ ಈಗ ನಮ್ಮಲ್ಲಿ ಇರುವಂಥ ಏನು ಟೆಕ್ನಾಲಜಿ ಇದೆ, ವಿದ್ಯಾರ್ಥಿಗಳಿಗೆ ಪ್ರಪಂಚದಾದ್ಯಂತ ಇರುವಂಥ ಬೇರೆ ಬೇರೆ ಶಿಕ್ಷಣ ಸಂಪನ್ಮೂಲಗಳ ಮೂಲಕ ನಾವು ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಒಂದು ನಮ್ಮ ಮುಖ್ಯ ಧ್ಯೇಯ. ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ನಮ್ಮ ಆಡಳಿತ ಮಂಡಳಿ ನಮಗೆ ಮಾಡಿಕೊಟ್ಟಿದೆ. ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ಬೇಕಾಗುವಂಥ LCD ವ್ಯವಸ್ಥೆ, TV ವ್ಯವಸ್ಥೆ, ಲ್ಯಾಪ್ಟಾಪ್ಗಳು, ಮತ್ತು ಅದನ್ನು ಹೇಗೆ ಸರಿಯಾಗಿ ಬಳಸ್ಕೊಳ್ಬೇಕು, ಅದರಲ್ಲಿ ಹೇಗೆ ಒಂದು ವಿಶೇಷ ಜ್ಞಾನವನ್ನು ಪಡಿಬೇಕು ಅನ್ನುವಂಥ ಒಂದು ತರಬೇತಿಯನ್ನು ಕೂಡ ನಮ್ಮ ಉಪನ್ಯಾಸಕರು ಎಲ್ಲರೂ ಅದನ್ನು ಅದರ ತಿಳುವಳಿಕೆಯನ್ನು ಅವರು ಹೊಂದಿದ್ದರು. ಸೊ ಇದು ಆ ಒಂದು ಹಿನ್ನೆಲೆ ಇತ್ತು ನಮ್ಮ ಕಾಲೇಜಿನಲ್ಲಿ. ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟಿ ಇತ್ತು. ಅದೇ ರೀತಿ ನಮ್ಮ ಉಪನ್ಯಾಸಕರು ಕೂಡ ಅದರ ಬಗ್ಗೆ ಒಂದು ತರಬೇತಿ ಮತ್ತು ಜ್ಞಾನವನ್ನು ಹೊಂದಿದ್ದವರಿದ್ದರು. ಅದೇ ಕಾಲಕ್ಕೆ ಈ ಕೋವಿಡ್ ಬಂದಾಗ ನಾವು ಹೆಚ್ಚು ಕುಗ್ಗಿ ಹೋಗಲಿಲ್ಲ. ಒಂದು ಆನ್ಲೈನ್ ಶಿಕ್ಷಣದ ಮೊರೆ ಹೋಗಬೇಕಾಯಿತು. ನಾವು ವಿದ್ಯಾರ್ಥಿಗಳು ಮನೆಯಲ್ಲಿ ಉಳಿದ್ರು, ನಾವು ನಮ್ಮ ಮನೆಯಲ್ಲಿ ಉಳಿದೆವು. ಸೊ ಅವರಿಗೆ ನಾವು ಈ ಏನು ವಿಚಾರಗಳನ್ನು ನಾವು ತಲುಪಿಸಬೇಕಿತ್ತು, ಅದನ್ನು ಆನ್ಲೈನ್ ಮೂಲಕ ಒಳ್ಳೆಯ ರೀತಿಯಲ್ಲಿ ನಾವು ಒಂದು ವ್ಯವಸ್ಥಿತ ರೀತಿಯಲ್ಲಿ
ನಾವು ನಿರ್ವಹಿಸಿದ್ದೇವೆ. ನಮ್ಮ ಶಿಕ್ಷಕರೆಲ್ಲ ಬಹಳ ಅದರಲ್ಲಿ ತಜ್ಞರಾಗಿದ್ದರು. ಬೇಕಾಗುವಂಥ ಆ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ನೋಟ್ಸ್ ಇರ್ಬೋದು, ಇತರ ಮೆಟೀರಿಯಲ್ ಇರ್ಬೋದು, ಅನಂತರ ಯೂಟ್ಯೂಬ್ ಲಿಂಕ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಎಲ್ಲ ಮಾಹಿತಿಗಳನ್ನು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮಗೆ ಈ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟಿ ಮತ್ತು ಆ ತರಬೇತಿಯನ್ನು ನೀಡಿದಂಥ ಆಡಳಿತ ಮಂಡಳಿಗೆ ವಿಶೇಷ ನಾನು ಕೃತಜ್ಞತೆ ಹೇಳಬೇಕು. ಮತ್ತು ನಮ್ಮ ಉಪನ್ಯಾಸಕ ಮಿತ್ರರನ್ನು ನಾನು ಖಂಡಿತ ಈ ಸಂದರ್ಭದಲ್ಲಿ ಅವರನ್ನು ನಾನು ಅಭಿನಂದಿಸಬೇಕು. ಬಹಳ ಒಳ್ಳೆಯ ರೀತಿಯಲ್ಲಿ ಶ್ರಮಪಟ್ಟು ಅವರು ಅದನ್ನು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಲ್ಲಿ ಸಫಲರಾಗಿದ್ದಾರೆ. ನಮಗೆ ಯಾವುದೇ ನಮ್ಮ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಒಳ್ಳೆಯ ರೀತಿಯ ನ್ಯಾಯ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಒಳ್ಳೆಯ ರೀತಿಯಲ್ಲಿ ಅವರು ಪರೀಕ್ಷೆಯನ್ನು ಬರೆದಿದ್ದಾರೆ, ಸಫಲರಾಗಿದ್ದಾರೆ. ಅದರಿಂದ ಕೋವಿಡ್ ಒಂದು ರೀತಿಯಲ್ಲಿ ನಮಗೆ ತೊಂದರೆ ಆಗಿದೆ. ಕಾಲೇಜಿನ ಏನು ಆಫ್ಲೈನಲ್ಲಿ ವಿದ್ಯಾರ್ಥಿಗಳ ಒಂದು ಸಹ ಏನು ಭಾಗಿಯಾಗಿ ಅವರು ಪಾಠ ಪ್ರವಚನ ಕೇಳುವಂಥ ಒಂದು ಅವಕಾಶ ತಪ್ಪಿದೆ. ಅದರಲ್ಲಿ ತುಂಬ ಕಳ್ಕೊಂಡಿದ್ದೇವೆ. ಆದರೆ ಕೂಡ ಟೆಕ್ನಾಲಜಿಕಲಿ ತುಂಬ ಕೆಲವು ನಾವು ಅಡ್ವಾನ್ಸ್ಮೆಂಟ್ ಪ್ರಗತಿಯನ್ನು ಸಾಧಿಸಲಿಕ್ಕಾಗಿದೆ. ಅದರಿಂದ ಒಂದು ರೀತಿಯಲ್ಲಿ ಸ್ವಲ್ಪ ಹೆಚ್ಚು ವೇಗದಲ್ಲಿ ನಾವು ಅದನ್ನು ಕಳೆದುಕೊಳ್ಳಿಕ್ಕೂ ಸಾಧ್ಯ ಆಯಿತು. ನೀವು ಅವಾಗಲೇ ಪ್ರಸ್ತಾಪ ಮಾಡಿದರೆ ಡಾಕ್ಟರ್ ಬಿ ಶವರ್ಮ ಮೊನ್ನೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶವರ್ಮ ಕನಸು ದೂರದರ್ಶಿ ಸಲುವಾಗಿ ನಮ್ಮ ಈ ಯಶಸ್ವಿ ಅದು ಈಗಲೂ ಕೂಡ ರಿಯಲೈಸ್ ಆಗ್ತಾ ಇದೆ ಸರ್. ಅಂದರೆ ಟೀಚರ್ಸಿಗೆಲ್ಲ ಆ ಇಂಟ್ರಾಕ್ಟಿವ್ ಸೆಷನ್ ಮಹತ್ವ ಹೋಗ್ತಾ ಇದ್ದ ಹಾಗೆ ಅದ್ರ ಮಹತ್ವ ಗೊತ್ತಾಗ್ತಾ ಇದೆ ಅಂತ. ಅಂದರೆ ನೀವು ಅವಾಗಲೇ ಪ್ರಸ್ತಾಪ ಮಾಡಿದರೆ ಜ್ಞಾನದ ಸೃಷ್ಟಿಯಾಗಬೇಕು, ನಿರಂತರ ಆಗಬೇಕು. ಅದು ಸಾಧ್ಯ ಆಗಬೇಕಾದ್ರೆ ಅವರ ಕಾರ್ಯದರ್ಶಿಗಳ ನಿರ್ದೇಶನದ ಇಂಟ್ರಾಕ್ಟಿವ್ ಸೆಷನ್ಸ್ ಅಲ್ಲಿ ಒಂದು ಫ್ರೂಟ್ಫುಲ್ ಆಗಿದೆ, ಔಟ್ಕಮ್ ಇದೆ ಅಂತ ನನಗೆ. ನಮ್ಮ ಮಾತನ್ನು ಮುಂದುವರಿಸಿ ಯೋಚನೆ ಮಾಡೋದಾದ್ರೆ ಸರ್, ನನಗೆ ಈಗ ಹೊಸ ಕಾಲ, ಈಗ ಈ ಸಂದರ್ಭದಲ್ಲಿ ನೀವು ಹೊಸ ಕಾಲದ ಶೈಕ್ಷಣಿಕ ಸ್ವರೂಪ ಏನಾಗಬೇಕು ಅಂತ ಬಯಸ್ತೀರಿ? ಅಂದರೆ ಹೊಸ ಆಶಾವಾದಗಳನ್ನು ನಾವು ಕಟ್ಟಿಕೊಳ್ಳೋ ಹೊಸ ಪೀಳಿಗೆ ಬರ್ತಾರೆ ನಮ್ಮ ಸಂಸ್ಥೆಯಲ್ಲಿ. ಸೊ ಈ ಸಂದರ್ಭದಲ್ಲಿ ಹೊಸ ಕಾಲವನ್ನು ನೀವು ನೋಡೋ ರೀತಿ, ಹೊಸ ಪೀಳಿಗೆಯನ್ನು ನಾವು ಮತ್ತೆ ರೆಜೊನೇಟ್ ಮಾಡೋದಕ್ಕೆ, ಅವ್ರಿಗೆ ಎನೇಬಲ್ ಮಾಡೋದಕ್ಕೆ ನಾವು ಯಾವ ರೀತಿಯಲ್ಲಿ ಸಿದ್ಧ ಆಗ್ಬೋದು ಸರ್? ಅದಕ್ಕೊಂದಾಗಿ ಒಂದು ವಿಚಾರ. ಹೌದು, ಅದು ಈ ನಮ್ಮ ಈ ಪ್ರಪಂಚ, ಈ ವಿಶ್ವದ ಒಂದು ದೊಡ್ಡ ವಿಶೇಷ. ನಾವು ಭೌತಶಾಸ್ತ್ರದ ಒಂದು ಹಿನ್ನೆಲೆಯಲ್ಲಿ ಹೇಳೋದಾದರೆ ಟೈಮ್, ಕಾಲ ಅನ್ನುವಂಥದ್ದು ಈ ಯೂನಿವರ್ಸ್, ಈ ವಿಶ್ವದ ಒಂದು ಅವಿಭಾಜ್ಯ ಅಂಗ. ಸೊ ಸಮಯ ಮುಂದುವರಿದು ಹೋದಾಗೆ ಬದಲಾವಣೆಗಳು ನಿರಂತರವಾಗಿ ಆಗ್ತಾ, ಎಲ್ಲ ರೀತಿಯ ಬದಲಾವಣೆಗಳು, ಒಂದು ರೀತಿಯ ಡೆವಲಪ್ಮೆಂಟ್ ಅಂತ ಹೇಳ್ಬೋದು, ಎವಲ್ಯೂಷನ್ ಅಂತ ಹೇಳ್ತೇವೆ ನಾವು, ಅದು ಆಗ್ತಾ ಹೋಗುವಂಥದ್ದು ಎಲ್ಲ ಕ್ಷೇತ್ರಗಳಲ್ಲಿ. ಕಾರಣಕ್ಕಾಗಿ ಮನುಷ್ಯನ ತಿಳುವಳಿಕೆ ಅಥವಾ ಜ್ಞಾನದ ವಿಚಾರದಲ್ಲಿ ಕೂಡ ಈ ನಿರಂತರವಾದ ಬೆಳವಣಿಗೆ ಆಗ್ತಾ ಹೋಗುವಂಥದ್ದು ಕಾಲದ ಜೊತೆಗೆ ಅದು ಸಹಜ. ಆಯಾ ಸಂದರ್ಭಕ್ಕೆ ಸರಿಯಾಗಿ ಬೇಕಾಗುವಂತಹ ಬದಲಾವಣೆಗಳು ಕೂಡ ಆಗ್ತಾ ಹೋಗಬೇಕು. ನಾನು ಆಗ ಆರಂಭದಲ್ಲಿ ಹೇಳಿದೆ, ಆದರೆ ಆ ಮೂಲ ಉದ್ದೇಶ ಸಾಧಾರಣ ಹಾಗೆ ಇರ್ತದೆ. ಈಗ ಹೊಸ ಕಾಲಘಟ್ಟದಲ್ಲಿ ಕೂಡ ನಾವು ಶಿಕ್ಷಣದ ಉದ್ದೇಶ ನಾನೀಗಾಗಲೇ ಹೇಳಿದೆ, ಸಶಕ್ತೀಕರಣ, ಸಬಲೀಕರಣ, ವ್ಯಕ್ತಿಯ ವ್ಯಕ್ತಿತ್ವದ ಒಂದು ನೈತಿಕ ಅಡಿಪಾಯದ ಜೊತೆಗೆ ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಅಂದರೆ ಈ ಶಿಕ್ಷಣದ ಮೂಲಕ ಸಾಮಾನ್ಯ ನಾವು ಉದ್ಯೋಗಕ್ಕಾಗಿ ಅನ್ನುವಂಥದ್ದೊಂದು ಬರ್ತದೆ. ಅಂದರೆ ಹಣ ಸಂಪಾದನೆಗಾಗಿ ಉದ್ಯೋಗ ಫಸ್ಟ್ ಬರುವಂಥ ಒಂದು ಉತ್ತರ ಒಂದು ರೀತಿಯಲ್ಲಿ ಸರಿ. ಆದರೆ ಹಣ ಅಥವಾ ಸಂಪತ್ತು, ಆನಂತರ ಅಧಿಕಾರ, ಅಂತಸ್ತು, ಇದಕ್ಕೆ ಸೀಮಿತ ಆಗಬಾರ್ದು ಶಿಕ್ಷಣ. ಅದರ ಜೊತೆಗೆ ಆ ವ್ಯಕ್ತಿಯ ಒಂದು ಮಾನಸಿಕ, ದೈಹಿಕ, ಭಾವನಾತ್ಮಕ ಬೆಳವಣಿಗೆಗೂ ಪೂರಕವಾಗಿರಬೇಕು. ಆ ಮೂಲಕ ಸಮಾಜದ, ಕುಟುಂಬದ ಒಂದು ಸಂಪೂರ್ಣ ಆರೋಗ್ಯಕ್ಕೂ ಅದು ಕಾರಣ ಆಗಬೇಕು. ಸೊ ಸಂಪೂರ್ಣ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಈ ಶಿಕ್ಷಣದ ಮೂಲ ಉದ್ದೇಶ ಆಗಿರಬೇಕು. ಆದ್ದರಿಂದ ಯಾವುದೇ ರೀತಿಯ ಕಾಲಘಟ್ಟದಲ್ಲಿ ಕೂಡ ಅಂತಿಮವಾಗಿ
ಮೂಲ ಉದ್ದೇಶ ಅದೇ ಆಗಿ ಉಳೀತದೆ. ಅದರ ಏನು ಮೆಥಡಾಲಜಿ ಅಂತ ಹೇಳ್ತಾರೆ ಅದು ಬದಲಾವಣೆ ಆಗ್ತಾ ಹೋಗ್ತದೆ. ಮೊದಲೊಂದು 30 ವರ್ಷದ ಹಿಂದೆ ನಾವು ಪಾಠ ಮಾಡುವಾಗ ಚಾಕ್ ಆ್ಯಂಡ್ ಟಾಕ್ ಅಂತ ಬರುವಂಥದ್ದು, ಬೋರ್ಡಲ್ಲಿ ಬರೆದು ನೋಟ್ಸ್ ಕೊಟ್ಟು ಪರೀಕ್ಷೆಗೆ ತಯಾರಿ. ಈಗ ಅದರಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಈಗದ ಒಂದು ಕಾಲಮಾನಕ್ಕೆ ಬೇಕಾಗುವಂಥ ಬೇಕುಗಳ ಒಂದು ಹಿನ್ನೆಲೆಯಲ್ಲಿ ಬದಲಾವಣೆ ಅನಿವಾರ್ಯ. ಒಂದು ರೀತಿಯಲ್ಲಿ ನೋಡುವಾಗ ಈಗದ ಏನು ಈ ಜನ್ರೇಷನ್ ಕೂಡ ಬಹುಶಃ ಅದು ಕೂಡ ಒಂದು ಎವಲ್ಯೂಷನ್ನ ಪಾರ್ಟ್ ಆಗಿರ್ಬೋದು. ಅವರು ಈಗದ ಒಂದು ಕಾಲಘಟ್ಟಕ್ಕೆ ಹೊಂದಿಕೊಂಡಿದ್ದಾರೆ. ಅವರ ಯೋಚನೆ, ಅವರ ಒಂದು ಗ್ರಾಸ್ಪಿಂಗ್ ಇದು ಬಹಳ ಅದರ ವೇಗ ಕೂಡ ಹೆಚ್ಚಾಗಿದೆ. ಕಾಲದ ಜೊತೆಗೆ ಅದು ಬದಲಾವಣೆ ಆಗಿದೆ. ನಮ್ಮ ವಿದ್ಯಾರ್ಥಿಗಳು ಕೂಡ ಕೆಲವರ ಅನುಭವವನ್ನು ಹೇಳ್ತಾರೆ. ಬೇರೆ ಬೇರೆ ಈಗ ಕಾರ್ಪೊರೇಟ್ ಇರ್ಬೋದು ಅಥವಾ ಸಾಫ್ಟ್ವೇರ್ ಫೀಲ್ಡ್ನಲ್ಲಿ ಇರ್ಬೋದು. ಇಲ್ಲಿ ಕೂಡ ಒಂದು 10 ವರ್ಷದ ಒಂದು ಗ್ಯಾಪಲ್ಲಿ ಬರುವಂಥ ಒಂದು ಜನ್ರೇಷನ್ನ ಥಿಂಕಿಂಗ್ ಮತ್ತು ಅವರ ಒಂದು ಅವರು ಮಾಡುವ ಕೆಲಸದ ವೇಗದಲ್ಲಿ ಬದಲಾವಣೆ ಇರ್ತದೆ ಅನ್ನುವಂಥದ್ದು. ಅದು ಒಂದು ರೀತಿಯ ಈ ಜನರೇಷನ್ ಗ್ಯಾಪ್ನಲ್ಲಿ ಆದಂಥ ಒಂದು ಬದಲಾವಣೆ ಅಂತ ಭಾವಿಸ್ತೇನೆ. ಸೊ ಅದಕ್ಕೆ ಪೂರಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ. ಅಂದರೆ ಒಬ್ಬ ಶಿಕ್ಷಕ ಕೂಡ ನಿರಂತರವಾಗಿ ಬದಲಾವಣೆ ಆಗಬೇಕಾಗ್ತದೆ. ಆ ಕಾಲಘಟ್ಟಕ್ಕೆ ಸರಿಯಾಗಿ ತಾನು ತನ್ನನ್ನು ಬದಲಾಯಿಸಿಕೊಂಡು ಈಗದ ವಿದ್ಯಾರ್ಥಿಗಳಿಗೆ ಬೇಕಾಗುವಂಥನ್ನು ಕೊಡಲಿಕ್ಕೆ, ಅವರ ಏನು ಕಲಿಯುವಿಕೆಗೆ ಸಹಕಾರಿಯಾಗಿ. ಹಿಂದೆ ಒಬ್ಬ ಶಿಕ್ಷಕ ಅವನು ಶಿಕ್ಷಣವನ್ನು ಕೊಡಲಿಕ್ಕಿದ್ದವನು ಅಂತ, ಈಗ ಅದಕ್ಕಿಂತಲೂ ಶಿಕ್ಷಣವನ್ನು ಪಡೀಲಿಕ್ಕೆ ಅವನು ಒಬ್ಬ ಫೆಸಿಲಿಟೇಟರ್. ಅದನ್ನು ಅವನಿಗೆ ಶಿಕ್ಷಣವನ್ನು ಲರ್ನಿಂಗ್, ಆ ಕಲಿಯುವಿಕೆಗೆ ಒಬ್ಬ ಸಹಕಾರವನ್ನು ನೀಡುವಂಥ ಒಬ್ಬ ಗೈಡಾಗಿ ಪರಿವರ್ತನೆ ಆಗ್ತಾನೆ. ಆದರೆ ಅವನಿಗೆ ಕೂಡ ಸಾಕಷ್ಟು ತಿಳುವಳಿಕೆ, ಜ್ಞಾನ ಮತ್ತು ಅದರ ಎಕ್ಸ್ಪರ್ಟೈಸ್ ಬೇಕಾಗ್ತದೆ. ಅದರಿಂದ ಕಾಲಕ್ಕೆ ತಕ್ಕಂತೆ ಶಿಕ್ಷಕರು ತಮ್ಮಲ್ಲಿ ಒಂದು ಧನಾತ್ಮಕ ಬದಲಾವಣೆಗಳನ್ನು, ವೇಗವನ್ನು ಹೆಚ್ಚಿಸಿಕೊಳ್ಬೇಕಾಗ್ತದೆ. ತುಂಬ ಮಹತ್ವಪೂರ್ಣ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಿದ್ದೀರಿ ಸರ್. ಒಂದು ಜ್ಞಾನ ಸೃಷ್ಟಿಯ ಅನಿವಾರ್ಯತೆಯನ್ನು ಕೇಂದ್ರೀಕರಿಸಿಕೊಂಡು ಮಹತ್ವಪೂರ್ಣವಾದ ಒಳನೋಟಗಳನ್ನು ನೀವು ಕಟ್ಟಿದ್ದೀರಿ. ತಂತ್ರಜ್ಞಾನ, ವಿಜ್ಞಾನ ಇವೆಲ್ಲ ಅಂಶಗಳನ್ನು ಕೇಂದ್ರೀಕರಿಸಿಕೊಂಡು ಶಿಕ್ಷಣ ಹೇಗೆ ಪುನರುತ್ಥಾನಗೊಳ್ಳಬಹುದು, ಅದು ಮತ್ತೆ ರೀಎಸ್ಟಾಬ್ಲಿಷ್ ಹೇಗಾಗ್ಬೋದು ಅನ್ನೋದರ ಕುರಿತಾಗಿ ಅನೇಕ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಮತ್ತು ನಿಮ್ಮ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ನಾಯಕತ್ವದ ಮಾದರಿಗಳು ನಮ್ಮ ಸಂಸ್ಥೆಯ ಭವಿಷ್ಯದ ಮುನ್ನಡೆಗೆ ಕಾರಣ ಆಗಬಲ್ಲವು ಅನ್ನುವಂಥ ಆತ್ಮವಿಶ್ವಾಸ ನನಗಂತೂ ಇದೆ ಸರ್. ಇಂಥ ಮಹತ್ವಪೂರ್ಣ ಕೊಡುಗೆಗಳನ್ನು ನೀಡಿ ಈ ಮಾತುಕತೆಯಲ್ಲಿ ಭಾಗವಹಿಸಿ ನೀವು ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿಮ್ಮ ಮುಂದಿನ ಬದುಕು ಸಮೃದ್ಧವಾಗಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀನಿ ಸರ್. ಓಕೆ. ಬಹುಶಃ ಇಂಥ ಒಂದು ಬಹಳ ಶ್ರೇಷ್ಠ ಸಂಸ್ಥೆಯಲ್ಲಿ ಸುಮಾರು 36 ವರ್ಷಗಳ ಕಾಲ ಸೇವೆ ಮಾಡಲಿಕ್ಕೆ ಸಿಕ್ಕಿರುವಂಥದ್ದು ನನಗೆ ಅದು ಬಹಳ ಸಂತೋಷದಾಯಕವಾದಂಥ ವಿಚಾರ ಮತ್ತು ವಿಶೇಷ ಒಂದು ಅವಕಾಶ ಅಂತ ನಾನು ಭಾವಿಸ್ತಾ, ನನ್ನ ಈ ವೃತ್ತಿ ಜೀವನದುದ್ದಕ್ಕೂ ನನಗೆ ಬಹಳ ಒಳ್ಳೆಯ ಒಂದು ಸಹೋದ್ಯೋಗಿಗಳ ಒಂದು ತಂಡ ನನ್ನ ಜೊತೆ, ಅದು ನಮ್ಮ ಒಂದು ದೊಡ್ಡ ಸ್ಟ್ರೆಂತ್ ಅಂತ ನಾನು ಭಾವಿಸ್ತೇನೆ. ಟೀಮ್ ವರ್ಕ್, ಬಹಳ ಒಳ್ಳೆಯ ಒಂದು ಕಮಿಟೆಡ್, ಬದ್ಧತೆಯಿಂದ ಕೂಡಿದಂತಹ ನಮ್ಮ ಸಹೋದ್ಯೋಗಿಗಳು. ಅದು ಟೀಚಿಂಗ್ ಇರ್ಬೋದು, ನಾನ್ ಟೀಚಿಂಗ್, ಎಲ್ಲರೂ STM ಅಂತ ಹೇಳಿದರೆ ನಮ್ಮ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರ ಏನು ವಿಷನ್ ಇದೆ ಅದನ್ನು ಸಾಕಾರಗೊಳಿಸುವಲ್ಲಿ ಬಹಳ ಕಟಿಬದ್ಧರಾಗಿ ಕೆಲಸ ಮಾಡುವಂಥವರು. ಮತ್ತು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಒಂದು ಸಹಕಾರವನ್ನು ನೀಡಿ ಕೆಲಸ ಮಾಡುವಂಥ ಒಂದು ತಂಡ ನಮ್ಮಲ್ಲಿದೆ. ಇಂತಹ ಒಂದು ತಂಡದಲ್ಲಿ ಕೆಲಸ ಮಾಡುವಂಥದ್ದು ವಿಶೇಷ ಅನುಭವ, ವಿಶೇಷ ಒಂದು ಅವಕಾಶ ಕೂಡ. ನಾನು ಈ ಸಂದರ್ಭದಲ್ಲಿ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಕೂಡ ನನ್ನ ಏನು ಜರ್ನಿ, ಉದ್ಯೋಗದ ಜರ್ನಿಯಲ್ಲಿ ನನಗೆ ಒಳ್ಳೆಯ ಒಂದು ಸಹೋದ್ಯೋಗಿಗಳಾಗಿ
ಸಹಕಾರ ನೀಡಿದಂತೆಲ್ಲ ಸಹೋದ್ಯೋಗಿಗಳಿಗೆ ಕೂಡ ನನ್ನನ್ನು ವಿಶೇಷ ಕೃತಜ್ಞತೆಗಳನ್ನು, ಅಭಿವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ನಾನು ಈ ಸಂಸ್ಥೆಯಲ್ಲಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಸಂಸ್ಥೆಗಳ ಅಧ್ಯಕ್ಷರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ, ಉಪಾಧ್ಯಕ್ಷರುಗಳಾದ ಪೂಜ್ಯ ಪ್ರೊಫೆಸರ್ ಪ್ರಭಾಕರ್ ಅವರಿಗೆ, ಶ್ರೀ ಡಿ ಸುರೇಂದ್ರ ಕುಮಾರ್ ಅವರಿಗೆ, ಅದೇ ರೀತಿ ಕಾರ್ಯದರ್ಶಿಗಳಾದಂತಹ ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಮತ್ತು ಡಾಕ್ಟರ್ ಯಶೋವರ್ಮ ಸರ್ ಅವರಿಗೆ, ಮತ್ತೆಲ್ಲ ನಮ್ಮ ಹಿರಿಯ ಉಪನ್ಯಾಸಕ ಬಂಧುಗಳಿಗೆ, ನಾನು ಸೇವೆಯಲ್ಲಿ ಸೇರಿದ ಸಂದರ್ಭದಲ್ಲಿದ್ದಂಥ ಎಲ್ಲ ಹಿರಿಯ ಉಪನ್ಯಾಸಕರಿಗೆ ಮತ್ತೆಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೆ ಕೂಡ ನನ್ನ ವಂದನೆಗಳನ್ನು, ಗೌರವಗಳನ್ನು ಹೇಳ್ತೇನೆ. ಹಾಗೆ ತಮಗೂ ನನ್ನ ವಿಶೇಷ ಅಭಿವಂದನೆಗಳು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ನಿಮ್ಮ ಮನದಾಳದ ಮಾತುಗಳಿಗಾಗಿ. ವೀಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಲ್ಲಿವರೆಗೆ ನಮ್ಮ ಮಾತುಕತೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು. ಮುಂದಿನ ಮನದ ಮಾತು ಸಂಚಿಕೆಯ ಅತಿಥಿಯೊಂದಿಗೆ ನಾವು ಮಾತನಾಡೋಣ. ಅಲ್ಲಿಯವರೆಗೆ ನಿಮಗೆ